ದಾಟು ಅಧ್ಯಾಯ 8 ಮುಂದುವರಿದ ಭಾಗ. ಅವರು ಹೊಲಗೇರಿಗೆ ಹೋಗಿ ಸಗಣಿ ತೊಪ್ಪೆಯಲ್ಲಿ ಹೊಡೆಸಿಕೊಂಡ ಸಂಗತಿ ಊರೊಳಗೆಲ್ಲ ತಿಳಿಯಿತು. ಹುಚ್ಚು ಹಿಡಿದಿರುವವರು ಹೋಗಿದ್ದಾರೆ, ಅವರೇನು ಬೇಕಂತಲೇ ಹೋಗಿಲ್ಲ, ಅಂಥವರನ್ನು ಹೊಡೆದದ್ದು ಈ ಹೊಲೆಯರದ್ದೇ ತಪ್ಪು ಎಂದು ಬಹುಜನರು ಮಾತನಾಡಿಕೊಂಡರು. ವೆಂಕಟೇಶ ಬಂದು, ಅಪ್ಪ ಅಲ್ಲಿಗೆ ಯಾಕೆ ಹೋದೆ, ಅದು ಹೊಲಗೇರಿ, ಹೀಗೆ ಮಾಡಬಾರ್ದು ಅಂತ ತಿಳಿಲಿಲ್ವೇ ಎಂದದ್ದಕ್ಕೆ ಅವರು ಮಾತನಾಡಲಿಲ್ಲ. ತಮಗೆ ಕೇಳಲೇ ಇಲ್ಲವೆಂಬಂತೆ ಸುಮ್ಮನಿದ್ದು ಬಿಟ್ಟರು. ಮಾತನ್ನು ಅವನು ಹೆಚ್ಚು ಬೆಳೆಸಲಿಲ್ಲ. ಸುಮಾರು 20 ದಿನ ಕಳೆದಿತ್ತು. ಮಧ್ಯಾಹ್ನದ ಹೊತ್ತು. ಅವರು ತೆಂಗಿನ ಮರದ ನೆರಳಿನಲ್ಲಿ ಕುಳಿತು ಕೊಳೆದ ನೀರನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಹೆಜ್ಜೆಯ ಸದ್ದಾಯಿತು. ಹಿಂತಿರುಗಿ ನೋಡಿದರೆ ಬೆಟ್ಟಯ್ಯ ಬರುತ್ತಿದ್ದರು. ಅವರ ಎಂದಿನ ವೇಷ, ಖಾದಿಯ ಪಂಚೆ, ಖಾದಿಯ ಕೋಟು, ಬಿಳಿ ಟೋಪಿ, ಕಾಲಿಗೆ ಅವರ ಕೇರಿಯವರೇ ಮಾಡಿದ್ದ ಎಕ್ಕಡ. ಬೆಟ್ಟಯ್ಯನವರು ಇವರಿಗೆ ಕೈ ಮುಗಿದು 3 ಮಾರು ದೂರದಲ್ಲಿ ಬದುವಿನ ಮೇಲೆ ಕುಳಿತರು. ಇವರೇ ಕೇಳಿದರು, ಚೆನ್ನಾಗಿದೆಯಾ ಬೆಟ್ಟಯ್ಯ? ಅವರಿಗೆ ಆಶ್ಚರ್ಯವಾಯಿತು. ಗುಡಿ ಹಾರುವಯ್ಯನಿಗೆ ತಿಕ್ಕಲು ಹಿಡಿದೈತೆ ಎಂದು ಊರೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಇವರನ್ನು ಕಂಡು ಅವರಿಗೆ ಹಾಗೆನಿಸಲಿಲ್ಲ. ಇದ್ಯಾಕ್ ಸ್ವಾಮಿ ತ್ವಾಟ್ದಾಗಿರ್ತೀರಾ? ಇನ್ನೇನಯ್ಯ ಎಂದು ಅವರು ಅಂದ ರೀತಿಯಲ್ಲಿ ಇನ್ನೇನಿದೆ ಊರಿನೊಳಗಿನ ಜೀವನದಲ್ಲಿ ಎಂಬ ಭಾವವಿತ್ತು. ಅವರೇ ವಿಚಾರಿಸಿದರು, ನಿನ್ನ ಮಗ ಮಗಳು ಹೆಂಗವ್ರೆ? ಮಗಳು ಈ ಊರಿನ ಮಿಡ್ಲ್ ಸ್ಕೂಲಿಗೆ ಮೇಡಮ್ ಆಗ್ಯವಳೆ, 6 ತಿಂಗಳಾಯಿತು. ಗೊತ್ತಿಲ್ವರಾ? ಅದು ಅವರಿಗೆ ತಿಳಿದೇ ಇಲ್ಲ. ತಾವು ಈ ತೋಟದಲ್ಲಿ ವಾಸಿಸಲು ಶುರುವಾಗಿ 3-4 ತಿಂಗಳಾಯಿತು. ಅದಕ್ಕೆ ಮೊದಲು 3-4 ತಿಂಗಳು ಊರೊಳಗೆ ಏನಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿರಲಿಲ್ಲ. ಯಾರ ಕೈಲೂ ಮಾತೇ ಬೇಕಾಗುತ್ತಿರಲಿಲ್ಲ. ಮಗ ತುಮಕೂರಾಗೆ ವ್ಯಾಪಾರ ಮಾಡ್ಕೊಂಡವನಲ್ಲ, ಮಗಂಗೆ ಮದುವೆ ಮಾಡಿದ್ಯಾ? ಮದುವೆಯೇ ಬ್ಯಾಡ ಅಂತಾನೆ ಶಿವನೇ. ನಮ್ಮ ವೆಂಕಟೇಶಂಗಿಂತ 2-3 ವರ್ಷಕ್ಕೆ ದೊಡ್ಡವನಲ್ವೇ ಅವನು? 29. ಇದೊಂದು ಗ್ರಾಚಾರ. ನೀವು ನಮ್ಮ ಹಟ್ಟಿಗೆ ಬಂದಿದ್ರಂತೆ? ಈ ಪ್ರಶ್ನೆಯನ್ನು ಕೇಳಿದ ವೆಂಕಟರಮಣಯ್ಯನವರ ಮುಖ ಪೆಚ್ಚಾಯಿತು. ಆದರೆ ಅದನ್ನು ಬೆಟ್ಟಯ್ಯ ಗಮನಿಸಲಿಲ್ಲ. ಅವರೇ ಹೇಳಿದರು, ಈ ನಮ್ಮ ಜಾತಿಯೋವು ಯಾವತ್ತು ಮುಂದೆ ಬರೋದು? ಕುಡಿಬ್ಯಾಡ್ರಲ್ಲೇ ಅಂತೀನಿ. ನಾನು ಊರಾಗಿದ್ದಾಗ ಕಂಡಾಗ ಕುಡಿಯಾಕಿಲ್ಲ, ಇಲ್ಲದೆ ಇದ್ರೆ ಬೀದಿಲಿ ಕುಂತು ಹಸಿರು ಮೆಣಸಿನ್ಕಾಯಿ ಕಡ್ಕಂಡು ಕುಡಿತಾವೆ. ನಮ್ಮ ಜಾತಿಯೋವು ವಾಶಿ. ಬಲಗೈಯೋರು ನನ್ನ ಮಾತು ಕೇಳಾಕಿಲ್ಲ. ಹಾರುವರು ಹಟ್ಟಿಗೆ ಬಂದರೆ ಲಕ್ಷ್ಮಿ ಕುಂಡೋಯ್ತಾರೆ ಅಂತಾವೆ. ಹಾರುವ ಗೇರಿಗೆ ನಮ್ಮನ್ನ ಸೇರಿಸ್ತಿರ್ಲಿಲ್ವಲ್ಲ, ಅದಕ್ಕೆ ನಮ್ಮ ಕೇರಿಗೆ ಅವ್ರನ್ನೂ ಸೇರ್ಸಾಕಾದು ಅಂತ ಈ ಕತೆ ಕಟ್ಟಿದ್ರು ಅನ್ನಿಸ್ತದೆ ಅಲ್ವರಾ? ವೆಂಕಟರಮಣಯ್ಯನವರು ಅವರ ವಿವರಣೆಯನ್ನು ಕೇಳುತ್ತಿದ್ದರು. ಪ್ರತಿ ಮಾತನ್ನಾಡುತ್ತಿರಲಿಲ್ಲ. ಬೆಟ್ಟಯ್ಯನವರೇ ಎಂದರು, ಅಷ್ಟೊತ್ನಾಗೆ ಯಾಕೆ ಬಂದ್ರಿ ಬುದ್ಧಿ? ಎಲ್ಲ ನಿಂಗೆ ಗೊತ್ತಿರಬಹುದು ಬೆಟ್ಟಯ್ಯ. ಏನೂ ಅರ್ಥವಾಗದಂತೆ ಅವರು ಇವರ ಮುಖ ನೋಡಿದರು. ತಮಗೆ ಗೊತ್ತಿರುವ ಎಲ್ಲ ಸಂಗತಿಗಳು ಯಾವುವು? ಅವರೇ ಯೋಚಿಸಿಕೊಂಡು ಹೇಳಿದರು, ನಿಮ್ಮ ಮಗಳ ವಿಷಯ ನನ್ನ ಕೇಳಕ್ಕೆ ಬಂದ್ರಾ? 8 ದಿನ ಅಂತ ಜೀವ ತಡೀತದೆ. ಬೆಟ್ಟಯ್ಯನ ಕೈಲಿ ನಿಜ ಹೇಳಿಬಿಡಬೇಕೆಂದು ಅವರು ಧೈರ್ಯ ಮಾಡಿದ್ದರು. ಆದರೆ ಈಗ ಬೆಟ್ಟಯ್ಯನೇ ಬೇರೆ ಸಂದು ತೋರಿಸಿಬಿಟ್ಟರು. ಅದು ಅವರ ಮನಸ್ಸಿನಲ್ಲಿ ಕೊರೆದು ಸಿದ್ಧವಾಗಿದ್ದ ಸಂದೆ. ಅದರಲ್ಲೇ ನುಸಿದು ದೊಡ್ಡದು ಮಾಡಿದರು. ಅವಳು ಹೇಗಿದ್ದಾಳಪ್ಪ ಈಗ? ಅವರೇ ಹಿಂಗೆ ಎಂದು ತಮ್ಮ ಉತ್ತರವನ್ನು ತಕ್ಷಣ ನಿಲ್ಲಿಸಿದರು. ಯಾಕೆ ಹೇಳಪ್ಪ, ನನ್ನ ಕೈಲಿ ಮುಚ್ಚಬೇಡ. ಹೇಳುವುದೋ ಬಿಡುವುದೋ ಎಂಬುದನ್ನು ನಿರ್ಧರಿಸಲಾರದೆ 1 ನಿಮಿಷ ತೂಗಾಡಿದ ನಂತರ ಅವರು ಮಾತನಾಡಿದರು. ಈಗ ಮಗ ಕಾಲೇಜಿನಾಗಿಲ್ಲ. ಯಾಕೆ? ಶೂದ್ರರೋನ್ನ ಮದುವೆಯಾಯ್ತೀನಿ ಅಂತ ತಿಳಿದ ಮೇಲೆ ಅವರು ಈ ಅಮ್ಮನ್ನ ಕಾಲೇಜಿನಿಂದ ತೆಗೆದು ಹಾಕಿದ್ರಂತೆ. ಮದುವೆಯಾಗ್ಲಿಲ್ವಲ್ಲ? ಒಳ ವಿಷಯ ಹಂಗಲ್ಲ. ಅವತ್ತು ನೀವು ಹೋಗಿ ಎಕ್ಕಡದಾಗೆ ಹೊಡೆದು ಗಲಾಟೆ ಮಾಡಿದ್ರಲ್ಲ, ಅದು ಬಾಡಿಗೆಯಲ್ಲಿದ್ದ ಮನೆಯವರಿಗೆ ತಿಳಿಯಿತು. ಅವರು ಕೋಣೆ ಬಿಟ್ಬಿಡು ಅಂದ್ರಂತೆ. ನಾ ಬಿಡಾದಿಲ್ಲ ಅಂತೂ ಇದು. ಅವರು ಕಾಲೇಜಿಗೆ ಹೇಳಿದ್ರಂತೆ. ಕೆಲಸವೇ ಹೋಯ್ತು. ಈಗ ಏನು ಮಾಡ್ತಿದ್ದಾಳೆ? ಬೆಟ್ಟಯ್ಯನವರು ಹೇಳಲು ಅನುಮಾನಿಸಿದರು. ಹೇಳು ಬೆಟ್ಟಯ್ಯ
ಎಂದು ಇವರು ಕಾತರದಿಂದ ಕೇಳಿದರು. ಒಂದು ಸೀರೆ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿದೆ. ಹಂಗಂದ್ರೆ? ದೊಡ್ಡ ಜವಳಿ ಅಂಗಡಿ, ಸೀರೆ ಕುಪ್ಸ ಮಾರೋದೇ ದೊಡ್ಡ ಸೆಕ್ಷನ್ ಐತೆ. ಎಲ್ಲ ರೇಷ್ಮೆ ಸೀರೆಗಳು, ನೈಲಾನ್ ಅಂತ ಇರುತ್ತಲ್ಲ ಅಂಥವೇ. ಹೆಂಗಸರ ಬಟ್ಟೆ ಕೊಳ್ಳಾಕ್ ಬರೋರಿಗೆ ಹೆಣ್ಣು ಹುಡುಗೀರೆ ಬಟ್ಟೆ ತೋರಿಸಿ ವ್ಯಾಪಾರ ಮಾಡೋದು. ಇವಳು ಇಷ್ಟು ಓದಿ ಅದಕ್ಯಾಕೆ ಸೇರಿದ್ಲು? ಬ್ಯಾರೆ ಕೆಲಸ ಎಲ್ಲಿ ಸಿಕ್ಕುತ್ತೆ? ಹೊಟ್ಟೆಗೇನು ಮಾಡುತ್ತೆ ಹೆಣ್ಣು ಮಗ? ಕೆಲಸ ಇಲ್ಲದೆ ಇದ್ದರೆ ಊರಿಗೆ ಯಾಕೆ ಬರಬಾರ್ದಾಗಿತ್ತು? ನಮ್ಮ ಮನೇಲಿ ಅನ್ನ ಇರಲಿಲ್ವೇ? ನೀವು ಹಿಂಗೆ ಸಿಟ್ಟು ತೋರಿಸಿದ ಮೇಲೆ ಯಾವ ಧೈರ್ಯ ಮಾಡಿ ಬತ್ತೈತೆ? ಅವರು ಗಂಭೀರರಾದರು. 5 ನಿಮಿಷ ಅಂತರ್ಮುಖಿಯಾಗಿ ಕುಳಿತು ಬಿಟ್ಟರು. ಅನಂತರ ಇದ್ದಕ್ಕಿದ್ದ ಹಾಗೆಯೇ ಎದ್ದು ಗುಡಿಸಲಿನ ಬಾಗಿಲಿಗೆ ಹೋಗಿ ತಮ್ಮ ಹಳೆಯ ಎಕ್ಕಡಗಳನ್ನು 2 ಕೈಗೂ ತೆಗೆದುಕೊಂಡು ತಮ್ಮ ತಲೆ, ಭುಜ, ತೋಳುಗಳಿಗೆ ಪಟಪಟನೆ ಹೊಡೆದುಕೊಳ್ಳಲು ಪ್ರಾರಂಭಿಸಿದರು. ಸ್ವಾಮಿಯವರೇ, ಸ್ವಾಮಿಯವರೇ, ಎಂಥ ಕೆಲಸ ಮಾಡ್ತೀರಾ? ಬ್ಯಾಡಿ ಬ್ಯಾಡಿ, ಶಾಂತಿ ಶಾಂತಿ. ತೆಪ್ಪು ಮಾಡಿದೆ ಅಂತ ಗೊತ್ತಾದಾಗ್ಲೂ ಶಾಂತಿ, ಮಹಾತ್ಮರು ಅಂತಿದ್ರು ಎಂದು ಬೆಟ್ಟಯ್ಯನವರು ಎದ್ದು ಹತ್ತಿರ ಬಂದರು. ಆದರೆ ಈ ಬ್ರಾಹ್ಮಣನ ಕೈ ಮುಟ್ಟಿ ತಾನು ತಡೆಯುವುದು ಅನುಚಿತ. ಕೂಗಲು ಹತ್ತಿರ ಯಾರೂ ಇಲ್ಲ. ಇದನ್ನು ನೋಡಲಾರದೆ ಅವರು ತಮ್ಮ 2 ಅಂಗೈಗಳಿಂದಲೂ ಕಣ್ಣು ಮುಚ್ಚಿಕೊಂಡು ನಿಂತು ಬಿಟ್ಟರು. ತಪ್ಪು 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 ಎಂದು 40-50 ಸಲ ತಮಗೆ ತಾವೇ ಬಾರಿಸಿಕೊಂಡ ಮೇಲೆ ಇವರು ಎಕ್ಕಡಗಳನ್ನು ತೆಗೆದು ದೂರ ಬಿಸಾಡಿದರು. ಅಷ್ಟರಲ್ಲಿ ಕಣ್ಣಿನಿಂದ ನೀರು ಹನಿಯುತ್ತಿತ್ತು. ಅದನ್ನು ಒರೆಸಿಕೊಂಡು ಎಂದರು, ನೋಡು, ಇದೇ ಎಕ್ಕಡದಿಂದ ಅವಳನ್ನು ಹೊಡೆದಿದ್ದೆ. ಈಗ ನಾನು ಹೊಡ್ಕೊಂಡೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಈಗ ಹೇಳು, ನಿಂಗೆ ಸಿಕ್ಕಿದ್ಲೇ? ಮಾತಾಡಿದ್ಲೇ? ಎಲ್ಲ ಹೇಳು. ಬೆಟ್ಟಯ್ಯನವರು ಕಣ್ಣು ಬಿಟ್ಟು ನೋಡುತ್ತಾರೆ. ಇವರ ಕಿವಿಯ ಮೇಲುಭಾಗ, ಭುಜ ಮತ್ತು ಎದೆಗಳ ಮೇಲೆ ಸಣ್ಣ ಗಾಯಗಳಾಗಿ ರಕ್ತ ಹೊಮ್ಮಿದೆ. ಆದರೆ ಆ ದಿನ ಇವರ ಮಗಳ ಮೈಯಲ್ಲಿ ಬಂದಷ್ಟು ಆಗಿಲ್ಲ. ಸ್ವಾಮಿಗಳೇ, ಎಂಥ ಕೆಲಸ ಮಾಡ್ಕಂಡ್ರಿ? ನಮಗೆ ನಾವೇ ಹಿಂಸೆ ಮಾಡ್ಕೊಂಡ್ರೆ ಹಿಂಸೆಯಾಗಕ್ಕಿಲ್ವಾ? ಮಹಾತ್ಮರು ಅಂತಿದ್ರು, ಒಂದಿಷ್ಟು ರೋಜಾ ಸೊಪ್ಪು. ನಿನ್ನ ಮಹಾತ್ಮನ ಮಾತು ಬೇಡ. ಪಿತ್ತ ನೆತ್ತಿಗೆ ಏರಿದ್ದ ಮುದುಕ ಅವನು. ಈ ಗಾಯದಿಂದ ಏನೂ ಆಗುಲ್ಲ ಮಣ್ಣಾಗಟ್ಟಿ. ನನ್ನ ಮಗಳ ವಿಷಯ ಹೇಳು ಎಂದು ಅವರು ಹತ್ತಿರ ಬಂದು 2 ಮಾರು ದೂರದಲ್ಲಿ ಕುಳಿತರು. ಬೆಟ್ಟಯ್ಯನವರು ತಾವೇ 1 ಮಾರು ಹಿಂದೆ ಸರಿದು ಮತ್ತೆ ಕುಳಿತರು. ಅವಳು ಜವಳಿ ಅಂಗಡಿಯಲ್ಲಿರೋದು ನಿಂಗೆ ಹೇಗೆ ಗೊತ್ತು? ಒಂದು ಕ್ಷಣ ಅನುಮಾನಿಸಿದ ಮೇಲೆ ಅವರು ಎಂದರು, ಮಂತ್ರಿ ಮೇಲಗಿರಿಗೌಡರ ಮಗನ ಮದುವೆಯಲ್ಲಿ ಸೊಸೆಗೆ ಸೀರೆ ಕೊಂಡ್ಕೊಳ್ಳಾಕೆ ಅಂತ ಹೊಂಟಿದ್ರು. ಅಪ್ಪ, ಅವ್ವ, ಮಗ. ನಾನು ದಾರಿಲಿ ಸಿಕ್ಕಿದೆ. ನನ್ನ ಕೈಲಿ ಅರ್ಜೆಂಟ್ ಮಾತಾಡಬೇಕಿತ್ತು. ಅವರು ಹಾಗೆ ಬಲ್ಲಿ ಕಾರಲ್ಲಿ ಮಾತಾಡ್ಕೊಂಡು ಹೋಗಿ ಬರೋಣ ಅಂದರು. ನಾನು ಡ್ರೈವರ್ ಜೋಡಿ ಕುಂತ್ಕೊಂಡೆ. ನನ್ನ ಹಿಂದೆ ಅವರು ಕುಂತರು. ಅವ್ವ, ಮಗ ಅವರ ಬಲಗೈ ಕಡೆಗೆ ಕುಂತಿದ್ರು. ಮಾತಾಡ್ಕಂತ ಚಿಕ್ಕಪ್ಯಾಟಿಗೆ ಹೋದ್ವು. ಸತ್ಯನಾರಾಯಣ ಹಾಲ್ ಅಂತ ಭಾರಿ ಅಂಗಡಿ, ಕ್ವಾಮಟಿಗ ಸೆಟ್ರದ್ದು. ಮಂತ್ರಿಗಳು ಬಂದದ್ದ ಕಂಡು ಸೆಟ್ರೆ ಎದ್ದು ಬಂದರು. ಇವರು ಮದುವೆ ಸೀರೆ ತೋರಿಸಿ ಎಂದರು. ಎಡಗಡಿಗೆ ಕರ್ಕೊಂಡು ಹೋಗಿ, ಸತ್ಯಭಾಮ, ಮಂತ್ರಿಗಳು ಬಂದಿದ್ದಾರೆ, ಟಿಶ್ಯೂ ಸೀರೆ ತೆಗೆದು ತೋರಿಸಿ ಅಂದರು. ಅಲ್ಲಿ ನೋಡಿದರೆ ನಿಮ್ಮ ಮಗಳು. ವೆಂಕಟರಮಣಯ್ಯನವರ ಮುಖ ಸಿಡಿಮಿಡಿಗುಟ್ಟುತ್ತಿತ್ತು. ಅದನ್ನು ಗಮನಿಸಿದ ಬೆಟ್ಟಯ್ಯನವರು, ನೀವು ಸುಮ್ಕಿರ್ತೀನಿ ಅಂದರೆ ನಾನು ಹೇಳ್ತೀನಿ, ಇಲ್ದಿದ್ರೆ ಇಲ್ಲ ಎಂದರು. ನಾನು ಕಿವುಡನ ಹಾಗೆ ಕುಂತಿರ್ತೀನಿ, ಹೇಳು ಎಂದು ಅವರು ಮುಖದಲ್ಲಿ ಸಮಾಧಾನ ತೋರಿಸಲು ಯತ್ನಿಸಿದರು. ಆ ಹೆಣ್ಣು ಮಗಳನ್ನು ಕಂಡು ಇವರಿಗೂ ಪೆಚ್ಚಾಯಿತು. ಮಗ ಶ್ರೀನಿವಾಸ ಗೌಡ್ರು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ, ಹೊರಗೆ ಹೊಂಟು ಬಂದರು. ನಾವಿನ್ನೊಂದು ವಸಿ ಹೊತ್ತು ಬಿಟ್ಕೊಂಡು ಬತ್ತೀವಿ ಅಂತ ಸೆಟ್ರಿಗೆ ಹೇಳಿ ಮೇಲಗಿರಿ ಗೌಡರು ಹೆಂಡ್ತಿನ ಕರ್ಕೊಂಡು ಹೊರಗೆ ಬಂದುಬಿಟ್ರು. ನಾನು ಅವ್ರ ಜೋಡಿಗೆ ಬಂದೆ. ಎಲ್ಲ ಬ್ಯಾರೆ ಅಂಗಡಿಗೆ ಬಂದವು. ಅವರು ಮತ್ತೆ ಅಲ್ಲಿಗೆ ಹೋಗಲೇ ಇಲ್ಲ. ನನಗೆ ಮನಸ್ಸು ತಡೀಲಿಲ್ಲ. ಆವತ್ತಿನ ಮಾರನೇ ದಿನ ಒಬ್ಬನೇ ಅಂಗಡಿಗೆ ಹೋಗಿ ಕೇಳಿದೆ. ಆವತ್ತಿನ ಸಂಜೆಗೆ ಆ ಮಗಿನ ರೂಮಿಗೆ ಹೋಗಿ ಎಲ್ಲ ಮಾತಾಡಿದೆ. ಏನಂದ್ಲು? ಯಾವ ವಿಷಯ? ಊರಿನ ವಿಷಯ, ನನ್ನ ವಿಷಯ. ಏನೂ ಅನ್ನಲಿಲ್ಲ. ನನ್ನ ವಿಷಯ ಏನೂ ಅನ್ನಲಿಲ್ವೇ ಲೌಡಿ? ಅಷ್ಟು ಸಿಟ್ಟು ಬಂದಿದೆಯೇ? ಸ್ವಾಮಿಯವರೇ, ನಿಮಗೆ ಸಿಟ್ಟು, ಆ ಅಮ್ಮಂಗೆ ಏನೂ ಇಲ್ಲ, ಶಾಂತಿಯಾಗಿದೆ. ಸಂಬಳ ಎಷ್ಟು? 100. ಅದ್ರಾಗೆ 40 ರೂಮಿನ ಬಾಡಿಗೆ. ದಿನಕ್ಕೆ 4 ಆಣೆ ಸಿಟಿ ಬಸ್ಸಿಗೆ.
ಉಳಿದಿದ್ರಲ್ಲಿ ಲೆಕ್ಕ ಹಾಕೇಳಿ. ಸ್ವಂತ ಅನ್ನ ಬೇಯಿಸ್ಕೊಂಡು ಹೋಟ್ಲಲ್ಲಿ 10 ಪೈಸಾ ಸಾಂಬಾರು ತಂದು ತಿಂತದೆ. ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ವಯ್ಯ ನೀನು? ನನ್ನ ವಿಷಯ ಊರಲ್ಲಿ ಯಾರ ಕೈಲೂ ಏನೂ ಹೇಳ್ಬೇಡಿ ಎಂದಿತ್ತು. ಈಗ ಮನಸ್ಸು ತಡಿದೆ ನಿಮ್ಮ ಕುಟ್ಟೆ ಅಂದೆ. ಅವರ ಮಗಳ ಬಗೆಗೆ ತಮಗೆ ತಿಳಿದದ್ದನ್ನು ಹೇಳಿದ ಮೇಲೆ ಬೆಟ್ಟಯ್ಯನವರು ಇವರಿಗೆ ಬಾಗಿ ನಮಸ್ಕಾರ ಹೇಳಿ ಹೊರಟು ಹೋದರು. ಅವರು ಹೋದದ್ದು ಗಮನಕ್ಕೆ ಬೀಳದೆ ಇವರು ಅಂತರ್ಮುಖಿಗಳಾಗಿ ಯೋಚಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ಎದ್ದು ತೋಟದ ಬೇಲಿಯ ದಡದಲ್ಲಿ ಸರಸರನೆ ಶತಪಥ ಹಾಕಿದರು. ಹೊಳೆ ಬಾಗಿಲಿನ ತನಕ ಹೋಗಿ ವಾಪಸ್ಸು ಬಂದರು. ತಮ್ಮನ್ನು ತಾವು ಹೊಡೆದುಕೊಂಡ ಎಕ್ಕಡವನ್ನು ತೆಗೆದು ಬೀಸಿ ಬೇಲಿಯಿಂದ ಆಚೆಗೆ ಎಸೆದು ಕೊಳದಲ್ಲಿ ಕೈ ತೊಳೆದುಕೊಂಡರು. ಅನಂತರ ಬರೀ ಕಾಲಿನಲ್ಲಿ ನಡೆದು ದೇವಸ್ಥಾನದ ಹತ್ತಿರ ಹೋದರು. ಅದಕ್ಕೆ ಅಪ್ರದಕ್ಷಿಣವಾಗಿ ಒಂದು ಸುತ್ತು ಹಾಕಿ ಅದರ ದಿಬ್ಬದಿಂದ ಕೆಳಗೆ ಇಳಿದರು. ಹತ್ತಿರದ ಕಾಲುವೆಗೆ ಹೋಗಿ ಮೈಲಿಗೆ ಕಳೆದುಕೊಳ್ಳುವವರಂತೆ ಕೈಕಾಲು ತೊಳೆದುಕೊಂಡು ಮೇಲ್ಭಾಗಕ್ಕೆ ನಡೆದು ಮಧ್ಯದ ತೂಬಿನ ಪಕ್ಕದಿಂದ ಏರಿಯನ್ನು ಹತ್ತಿದರು. ಅವರು ಏರಿಯ ಮೇಲೆ ಬಂದು 6-7 ತಿಂಗಳಾಗಿತ್ತು. ಮುಕ್ಕಾಲು ಕೆರೆ ಇದ್ದರೂ ನೀರು ಸಮುದ್ರದಂತೆ ಕಾಣುತ್ತಿತ್ತು. ಸ್ವಲ್ಪ ಹೊತ್ತು ಅದನ್ನು ನೋಡುತ್ತಿದ್ದು ಆಚೆ ಕೋಡಿ ಕಡೆಗೆ ನಡೆದರು. 3/4 ಮೈಲಿ ನಡೆದು ಕೋಡಿ ಬಂದ ನಂತರ ಕೆಳಗೆ ಇಳಿದು ಮಾದಿಗರ ಕೇರಿಯ ಹತ್ತಿರಕ್ಕೆ ಹೋಗಿ ಮರದ ಕೆಳಗೆ ನಿಂತುಕೊಂಡರು. ಬೆಟ್ಟಯ್ಯನ ಮನೆ ಯಾವುದ್ರೋ? ಹತ್ತಿರದ ಹೊಲದಲ್ಲಿ ಗರಿಕೆ ಕೀಳುತ್ತಿದ್ದ ಒಬ್ಬ ಮುದುಕಿ ಇತ್ತ ಬಂದು ಸಂಜೆಯ ತನ್ನ ಉದ್ದವಾದ ನೆರಳು ಈ ಬ್ರಾಹ್ಮಣರಿಗೆ ಮುಟ್ಟದಷ್ಟು ದೂರದಲ್ಲಿ ನಿಂತು, ಬೆಟ್ಟಯ್ಯನ್ ಕರಿಬೇಕೆನ್ರಯ್ಯ ಎಂದು ಕೇಳಿದಳು. ಹ್ಞೂ ಎಂದು ಇವರು ಹೇಳಿದ ಮೇಲೆ ಅವಳು ಕಾಲೋನಿಯ ಒಳಗೆ ಹೋದಳು. 2 ನಿಮಿಷದಲ್ಲಿ ಬೆಟ್ಟಯ್ಯ ಬಂದರು. ಅವರು ಹತ್ತಿರ ಬಂದದ್ದೇ ತಡ ಇವರು, ಬೆಟ್ಟಯ್ಯ, ನಾಳೆ ಬೆಳಗ್ಗೆ ಮೋಟಾರಿಗೆ ನೀನು ನನ್ನ ಜೊತೆ ಬರಬೇಕು. ಬೆಂಗಳೂರಿನಲ್ಲಿ ನನ್ನ ಮಗಳು ಯಾವ ಅಂಗಡಿಲಿದ್ದಾಳೆ ಕರ್ಕೊಂಡು ಹೋಗಬೇಕು. ಪ್ಯಾಟಿ ಬೀದಿ, ಅಂಗಡಿ ಹೆಸರು ಹೇಳ್ತೀನಿ, ಯಾರನ್ನ ಕೇಳಿದ್ರೂ ತೋರಿಸ್ತಾರೆ. ಆ ಯಮ್ಮ ಇದ್ದ ರೂಮಿನಾಗೆ ವಾಸ ಐತೆ. ನಂಗದು ಗೊತ್ತಾಗುಲ್ಲ, ನೀನೇ ಬರಬೇಕು ಕಣಯ್ಯ. ನಿನ್ನ ಮೋಟಾರು ಖರ್ಚೇನಿದ್ರೂ ನಂದು ಎಂದು ಇವರು ಹಠ ಮಾಡಿ ಹೇಳಿದುದಕ್ಕೆ ಅವರು ಒಪ್ಪಿಕೊಂಡರು. ಹೊತ್ತಿಗೆ ಮುಂಚೆ ನನ್ನ ತ್ವಾಟಕ್ಕೆ ಬಾ ಎಂದು ಹೇಳಿ ಅವರು ಹಿಂತಿರುಗಿ ಕೆರೆಯ ಏರಿಯ ಮೇಲೆ ನಡೆದು ಊರೊಳಕ್ಕೆ ಹೋದರು. ತೋಟಕ್ಕೆ ವಾಸ ಬಂದ ಮೇಲೆ ಅವರು ಮತ್ತೆ ಕೋಟೆ ಗೋಡೆಯ ಒಳಕ್ಕೆ ಪ್ರವೇಶಿಸಿರಲಿಲ್ಲ. ಈಗ ಬೀದಿಯಲ್ಲಿ ನಡೆಯುತ್ತಿದ್ದರೆ ಜನಗಳು ಆಶ್ಚರ್ಯ ಕುತೂಹಲಗಳಿಂದ ಅವರನ್ನೇ ನೋಡುತ್ತಿದ್ದರು. ಮನೆಯ ಬಾಗಿಲಿಗೆ ಹೋಗಿ ಹೊಸಲಿನ ಹೊರಗೆ ನಿಂತು ವೆಂಕಟೇಶ ಎಂದು ಕೂಗಿದರು. ವೆಂಕಟೇಶ ಒಳಗಿನಿಂದ ಬಂದ. ಅಪ್ಪನನ್ನು ಕಂಡು ಅವನಿಗೂ ಆಶ್ಚರ್ಯ. ನನಗೆ 200 ರೂಪಾಯಿ ಬೇಕು, ಈಗಲೇ ತಂದುಕೊಡು ಎಂದರು. ಈಗ್ಯಾಕಪ್ಪ ದುಡ್ಡು? ಏನು ತಗೋಬೇಕು ನೀನು? ಕೇಳಿದಷ್ಟು ತಂದುಕೊಡೋ ಬೋಳಿ ಮಗನೇ ಅಂದರೆ ನನ್ನ ತನಿಖೆ ಮಾಡ್ತಾನೆ ಎಂದು ಒಂದೇ ಉಸುರಿಗೆ ರೇಗಿಬಿಟ್ಟರು. ಅವನು ಮಾತನಾಡದೆ ಒಳಗೆ ಹೋಗಿ 10 ರೂಪಾಯಿಗಳ 20 ನೋಟುಗಳನ್ನು ಎಣಿಸಿ ತಂದು ಕೈಗೆ ಇಟ್ಟ. ಅದನ್ನು ಸುತ್ತಿ ಮುಷ್ಟಿಯಲ್ಲಿ ಹಿಡಿದುಕೊಂಡು ಅವರು ಸರಸರನೆ ತೋಟಕ್ಕೆ ಹೊರಟು ಹೋದರು. ಇಬ್ಬರು ಮೋಟಾರು ಇಳಿದು ಚಿಕ್ಕಪೇಟೆಯ ಸತ್ಯನಾರಾಯಣ ಹಾಲಿಗೆ ಬಂದಾಗ 12 ಗಂಟೆಯಾಗಿತ್ತು. ಎಡಭಾಗದ ಒಂದು ಮೂಲೆಯಲ್ಲಿ ನಿಂತು ಸತ್ಯ ಯಾರೋ ಗಂಡಸರಿಗೆ ರವಿಕೆ ಬಟ್ಟೆ ಅಳೆದುಕೊಡುತ್ತಿದ್ದಳು. ವೆಂಕಟರಮಣಯ್ಯನವರು ಸೀದಾ ಹೋಗಿ ಮಗಳ ಮುಂದೆ ನಿಂತರು. ಈ ಅನಿರೀಕ್ಷಿತವನ್ನು ಕಂಡು ಅವಳಿಗೆ ಆಶ್ಚರ್ಯ ಮತ್ತು ವಿಭ್ರಮೆಯಾದರೂ ತಂದೆಯ ಸ್ಥಿತಿಯನ್ನು ಕಂಡು ಗಾಬರಿಯಾಯಿತು. ಮುಖವು ಒಣಗಿ ಮುಪ್ಪಡರಿದೆ. ಕುರುಚಲು ಗಡ್ಡ, ಕ್ಷೌರವಿಲ್ಲದ ತಲೆಗೂದಲು, ಉಟ್ಟ ಪಂಚೆ, ಮೈಮೇಲೆ ಅರೆಹರಿದ ಅಂಗಿ, ಕಾಲಿಗೆ ಎಕ್ಕಡವಿಲ್ಲ. ಮಗಳನ್ನು ನೋಡಿ ಅವರಿಗೂ ಕರುಳು ಚುರುಕೆಂದಿತು. ಚೆನ್ನಾಗಿ ಕಾಣುವ ವಾಯಲ್ ಸೀರೆಯುಟ್ಟು ತಲೆಬಾಚಿ ಹೆರಳು ಹಾಕಿಕೊಂಡಿದ್ದಾಳೆ. ಆದರೆ ಮೈ ಮುಖಗಳೆಲ್ಲ ಒಣಗಿ ಸಣ್ಣಗಾಗಿವೆ. ಸನ್ನಿಪಾತ ಜ್ವರ ಬಂದು ಎದ್ದವಳಂತೆ ಆಗಿದ್ದಾಳೆ. ಮಗು, ನಡಿ, ನಿನ್ನ ಕೋಣೆಗೆ ಹೋಗೋಣ ಎಂದರು. ಯಾವಾಗ ಬಂದೆ ಅಪ್ಪ? ಮಗಳು ಕೇಳಿದಳು. ತಾವರೆಕೆರೆ ಫಸ್ಟ್ ಗೌರ್ಮೆಂಟ್ ಮೋಟಾರಲ್ಲಿ ಬಂದ್ವು, ಬೆಟ್ಟಯ್ಯನವರು ಹೇಳಿದರು. ನಡಿ, ಈಗಲೇ ನಿನ್ನ ಕೋಣೆಗೆ ಹೋಗೋಣ ತಂದೆ ಒತ್ತಾಯ ಮಾಡಿದರು. ಈಗ ಅರ್ಧ ಗಂಟೆಯಲ್ಲಿ ಬಂದೆ, ರಾತ್ರಿ 8:15 ತನಕ ಬಿಡುವಿಲ್ಲ. ಬೀಗದ ಕೈ ತಗೊಂಡು ನೀನು ಹೋಗಿರು, ನಾನು ಬತ್ತೀನಿ ಎಂಬ ಮಗಳ ಉತ್ತರದಿಂದ ಅವರಿಗೆ ರೇಗಿತು. ಬಿಡುಲ್ವಂತೆ, ಈ ನನ್ನ ಮಗನ ಕೂಲಿ ಕೆಲಸ ಎಕ್ಕಡದಲ್ಲಿ ಹೊಡೆದು ಬಿಸಾಕ್ಬಾರೆ ಎಂದು ಕೂಗಿದರು.
ಅಂಗಡಿಯಲ್ಲಿದ್ದ ಇತರ ಕೆಲಸಗಾರರು ಮತ್ತು ಗಿರಾಕಿಗಳೇ ಅಲ್ಲದೆ ಹಣದ ಪೆಟ್ಟಿಗೆಯ ಹತ್ತಿರ ಕುಳಿತಿದ್ದ ಶೆಟ್ಟರು ಅತ್ತ ತಿರುಗಿ ನೋಡಿದರು. ಬೆಟ್ಟಯ್ಯನವರು, ಅವ್ವಾ, ಅವರ ಜೊತೆ ನೀವು ರೂಮಿಗೆ ಹೋಗಿ, ಇವತ್ತು ರಜಾ ಕೇಳಿ, ಅವರಿಗೆ ಸಿಟ್ಟು ಮಾಡಿಸ್ಬ್ಯಾಡಿ ಎಂದರು. ಅವಳು ಶೆಟ್ಟರ ಹತ್ತಿರ ಹೋಗಿ ರಜಾ ಕೇಳಿದರೆ ಅವರು, ಅದು ಹೇಗಾಗುತ್ತಮ್ಮ, ಇವತ್ತು ಶನಿವಾರ, ನೆನ್ನೆ ಎಲ್ರಿಗೂ ಸಂಬಳವಾಗಿರುತ್ತೆ, ಸಾಯಂಕಾಲ ವ್ಯಾಪಾರ ಜಾಸ್ತಿ ಎಂದರು. ಸಂಜೆ 5ರ ಒಳಗೆ ಖಂಡಿತ ಬರ್ತೀನಿ ಎಂದು ಹೇಳಿ ಅವರ ಒಪ್ಪಿಗೆ ಪಡೆದು ಅವಳು ತಂದೆ ಮತ್ತು ಬೆಟ್ಟಯ್ಯನವರನ್ನು ಕರೆದುಕೊಂಡು ಹೊರಗೆ ಬಂದಳು. ಬೆಟ್ಟಯ್ಯನವರು MLA ಹಾಸ್ಟೆಲಿಗೆ ಹೋಗಬೇಕಾಗಿತ್ತು. ನೀನು ಎಲ್ಲೂ ಹೋಗಬೇಡ, ನನ್ನ ಜೊತೆಯೇ ಇರು ಬಾ ಎಂದು ವೆಂಕಟರಮಣಯ್ಯನವರು ಹೇಳಿದುದಕ್ಕೆ ಸಂಜೆಯ ಹೊತ್ತಿಗೆ ರೂಮಿಗೆ ಬರುವುದಾಗಿ ಮಾತು ಕೊಟ್ಟು ಅವರು ಹೊರಟು ಹೋದರು. ಅಪ್ಪನ ಕಾಲಿನಲ್ಲಿ ಎಕ್ಕಡವೂ ಇಲ್ಲದ್ದನ್ನು ಕಂಡ ಸತ್ಯ ಒಂದು ಆಟೋ ರಿಕ್ಷಾ ಮಾಡಿಕೊಂಡು ಅವರೊಡನೆ ಕೋಣೆಗೆ ಬಂದಳು. ಕೋಣೆ ತಾವು ಮೊದಲು ನೋಡಿದ್ದಂತೆಯೇ ಇದೆ. ಹೊಸದಾಗಿ ಹಾಸಿಗೆ, ಬಟ್ಟೆ, ಬರೆಗಳೇನೂ ಇಲ್ಲ. ಒಂದು ಸೀಮೆ ಎಣ್ಣೆ ಬತ್ತಿಯ ಸ್ಟೌವ್, 3 ಅಲ್ಯೂಮಿನಿಯಂ ಪಾತ್ರೆಗಳಷ್ಟೇ ಹೊಸದಾಗಿ ಕಾಣುತ್ತಿವೆ. ಅಪ್ಪ, ಮಾಡಿದ ಅನ್ನ ಇದೆ, ಊಟ ಮಾಡು ಎಂದಳು. ನೀನು? ನಾನು ಊಟ ಮಾಡಿಯೇ ಅಂಗಡಿಗೆ ಹೋಗ್ತೀನಿ, ರಾತ್ರಿಗೂ ಮಾಡಿಟ್ಟಿರ್ತೀನಿ, ಏಳು ಕೈಕಾಲು ತೊಳ್ಕ. ಕೈಕಾಲು ತೊಳೆದು ಅವಳು ಹಾಕಿದ ಅಲ್ಯೂಮಿನಿಯಂ ತಟ್ಟೆಯ ಮುಂದೆ ಕೂತು ಬಡಿಸಿದ ಅನ್ನ ಮತ್ತು ಹೋಟೆಲಿನ ಸಾಂಬಾರಿನ ತುತ್ತನ್ನು ಬಾಯಿಗೆ ಹಾಕಿದ ತಕ್ಷಣ ಅವರ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಆ ಸೂಳೆ ಮಗನ ಕಾಲೇಜಿನ ಕೆಲಸ ಹೋದ್ಮೇಲೆ ನೀನು ಸೀದಾ ಊರಿಗೆ ಯಾಕೆ ಬರಲಿಲ್ಲ? ಅವಳು ಉತ್ತರ ಹೇಳಲಿಲ್ಲ. ನೀನು ಸರಿಯಾಗಿ ಊಟ ಮಾಡು ಎಂದು ಹೇಳಿ 2 ನಿಮಿಷ ಹೊರಗೆ ಬಚ್ಚಲು ಮನೆಗೆ ಹೋಗಿ ನಿಂತು ಅತ್ತು ಕಣ್ಣೀರು ಒರೆಸಿಕೊಂಡು ಬಂದಳು. ಊಟವಾದ ಮೇಲೆ ಅವರು ಮಂಚದ ಮೇಲೆ ಕುಳಿತರು. ತಟ್ಟೆ ತೊಳೆದು ಉಂಡ ನೆಲ ಸಾರಿಸಿ ಬಂದು ಅವರ ಎದುರಿನ ಕುರ್ಚಿಯ ಮೇಲೆ ಕುಳಿತ ಅವಳು ಕೇಳಿದಳು, ಇದೇನು, ನಿನ್ನ ಭುಜ, ಎದೆ ಎಲ್ಲ ತರೆದು ಗಾಯವಾದ ಹಾಗಿದೆಯಲ್ಲ? ತರೆದರೆ ತರಿಯುತ್ತೆ ಬಿಡು, ಬುದ್ಧಿ ಬರುತ್ತೆ. ಕಾಲಿಗೆ ಎಕ್ಕಡಾನಾದರೂ ಹಾಕೋಬಾರ್ದೆ? ಹಾಗೆಯೇ ಬಂದಿದೆಯಲ್ಲ, ನಡಿ, ಒಂದು ಜೊತೆ ಚಪ್ಪಲಿ ತಗೊಳ್ಳುವಂತೆ. ಆ ಸೂಳೆ ಮಗನ ಎಕ್ಕಡ ಹಾಕಳ್ಳೇಬಾರ್ದು ಬಿಡು, ಅದಿತ್ತು ಅಂತ ಅವತ್ತು ನಿನ್ನ ಹೊಡೆದೆ, ನನ್ನೇ ಹೊಡ್ಕಂಡೆ, ಆಮೇಲೆ ತ್ವಾಟದ ಬೇಲಿಯಿಂದ ಆಚೆ ಬಿಸಾಕಿಬಿಟ್ಟೆ. ಇದೇನು ಹುಚ್ಚು, ನಿಂಗೆ ನೀನೇ ಯಾಕೆ ಹೊಡ್ಕೊಂಡೆ? ಇನ್ನೇನು ಮಾಡಲಿ, ನೆನ್ನೆ ಬೆಟ್ಟಯ್ಯ ಹೇಳ್ದ, ನೀನು ಜವಳಿ ಅಂಗಡೀಲಿ ಕೂಲಿ ಮಾಡ್ತಿದೀಯಾ ಅಂತ. ನಾನು ನಿನ್ನ ಆವತ್ತು ಹೊಡಿದೇ ಇದ್ರೆ ನೀನು ಇಲ್ಲಿ ಕೆಲಸ ಹೋದ ದಿನ ಸೀದಾ ಊರಿಗೆ ಬತ್ತಿದ್ದೆ. ನೀನು ನನ್ನ ಮೇಲೆ ಇಷ್ಟು ಹಠ ಮಾಡಬಹುದೇ? ಸತ್ಯಳಿಗೆ ಅಳು ಬಂತು. ಎದ್ದು ಹೊರಗೆ ಬಚ್ಚಲಿಗೆ ಹೋಗಿ ನಿಂತು ಅತ್ತು ಕಣ್ಣೊರೆಸಿಕೊಂಡು ಬರಬೇಕೆನಿಸಿತು. ಆದರೆ ಅಪ್ಪ ಮುಂದೆ ಬಗ್ಗಿ ಅವಳ ಬೆನ್ನನ್ನು ನೀವಲು ಶುರು ಮಾಡಿದ್ದರು. ಸ್ವಾಭಿಮಾನ ಒಡೆಯುವ ನಾಚಿಕೆ ಕಳೆದು ಅವಳು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ತಮ್ಮ ಬಲಗೈಯಿಂದ ಅವಳ ಭುಜವನ್ನು ಸವರುತ್ತಾ ಹೇಳಿದರು, ನಿನ್ನ ಸಾಕಿದೆ, ಸಲಹಿದೆ, ಏಟು ಕೊಟ್ಟೆ, ನಂಗೇನು ದುಃಖವಿಲ್ಲ. ಸಿಟ್ಟು ಬಂದರೆ ಮತ್ತೆ ಹಿಡ್ಕೊಂಡು ಕೊಡ್ತೀನಿ. ಆದರೆ ಆ ಸೂಳೆ ಮಗ ನಿನ್ನ ನಂಬಿಸಿ ಸುಖವಾಗಿ ಬ್ಯಾರೆ ಮದುವೆ ಮಾಡ್ಕಂಡನಲ್ಲ, ಅವನಿಗೆ ಹೊಲೆ ಮಾದಿಗರು ಮೆಟ್ಟಿದ ಚಕ್ಕಳ ತಗೊಂಡು ಹೊಡಿಲಿಲ್ವಲ್ಲ ಅನ್ನಿಸ್ತಿದೆ. ಅವರು ಒಪ್ಕೊಂಡಿದ್ರೂ ನೀನು ಒಪ್ಕತಿದ್ಯಾ? ನಾನು ಒಪ್ಕೊಳ್ಳೋದು ಬಿಡೋದು ಅಲಾಯದ ಮಾತು. ಅವನನ್ನ ನೀನು ನೆಚ್ಕಂಡುದ್ದು ತಪ್ಪು. ಈ ವಿಷಯವಾಗಿ ಮಾತನಾಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಅಪ್ಪ, ಆದದ್ದಾಯ್ತು, ಇನ್ನು ಆ ವಿಷಯ ಬ್ಯಾಡ. ನೀನ್ಯಾಕೆ ಹೀಗಿದೀಯಾ ಹೇಳು. ಅಷ್ಟರಲ್ಲಿ ಅವರ ಗಮನ ಬೇರೆ ಕಡೆ ಹೋಗಿತ್ತು. ಅವಳ ಮಾತು ಕಿವಿಗೆ ಬೀಳಲೇ ಇಲ್ಲ. 2 ನಿಮಿಷ ಸುಮ್ಮನೆ ಕುಳಿತಿದ್ದು ನಂತರ ತಕ್ಷಣ, ಒಂದು ಆಭಾಸವಾಯಿತು ನೋಡು ಎಂದರು. ಏನು? ಗಾಬರಿಯಿಂದ ಅವಳು ಕೇಳಿದಳು. ಮೋಟಾರಿನಲ್ಲಿ ಬರುವಾಗ ಬೆಟ್ಟಯ್ಯನ್ನ ಮುಟ್ಟಿಸಿಕೊಂಡಿದ್ದೆ. ಈಗ ಸ್ನಾನ ಮಾಡದೆ ಊಟ ಮಾಡಿದೆನಲ್ಲ. ಅಪ್ಪ, ಇದೇನು ಹೀಗಾಡ್ತೀಯಾ? ಬಸ್ಸಿನಲ್ಲಿ ಬೆಟ್ಟಯ್ಯನವರು ಬರದೇ ಇದ್ರೂ ಉಳಿದವರ ಜಾತಿ ಯಾವ್ಯಾವುದು ಅಂತ ನಿಂಗೆ ಗೊತ್ತಿರುತ್ತೆಯೇ? ಅದ್ಯಾಕೆ ಅಷ್ಟು ಗಾಬರಿಯಾಗ್ತಿ? ಕುಲಗೆಟ್ಟ ಮುಂಡೇದೆ, ಮಡಿ ಹುಡಿ ಇಲ್ಲ ನಿಂಗೆ ಎಂದು ರೇಗಿಬಿಟ್ಟರು. ಅವರ ವರ್ತನೆ ಅವಳಿಗೆ ಅರ್ಥವಾಗಲಿಲ್ಲ. ಬಾ, ಮಡಿ ಉಟ್ಕ, ಬದಲಾಯಿಸೋಕ್ಕೆ ಬಟ್ಟೆಯೂ ತಂದಿಲ್ಲವಲ್ಲ ನೀನು ಎಂದು ಅವಳು ಮೇಲೆ ಎದ್ದಳು.
ಅವರು ಬಚ್ಚಲಿಗೆ ಹೋಗಿ ಬಕೆಟನ್ನು ಕೈಲಿ ಮುಟ್ಟದೆ ನಲ್ಲಿಯ ಕೆಳಗೆ ಕೂತು ತೊಟ್ಟ ಬಟ್ಟೆ ಹೆಗಲ ಚೌಕವನ್ನೆಲ್ಲ ನೆನೆಸಿ ಸ್ನಾನ ಮಾಡಿದರು. ಪಂಚೆಯನ್ನೇ ಹಿಂಡಿ ಮೈಯೊರೆಸಿಕೊಂಡು ಹಿಂಡಿದ ಚೌಕವನ್ನು ಉಟ್ಟು ಕೋಣೆಗೆ ಬಂದು ಕೇಳಿದರು, ಈ ಮಂಚ, ನಿನ್ನ ಹಾಸಿಗೆ ಎಲ್ಲ ನಾನು ಮುಟ್ಟಿದ್ದೆ, ಇವನ್ನೇನು ಮಾಡ್ತೀ? ಹಾಸಿಗೆಯನ್ನು ಒಗೆದು ಇಡೀ ಕೋಣೆಯನ್ನು ತೊಳೆಯುವುದು ಅವಳಿಗೆ ಸಾಧ್ಯವಿರಲಿಲ್ಲ. ಆದರೆ ರೇಗಿರುವವರು ಮತ್ತೆ ರೇಗಿಯಾರೆಂಬ ಆತಂಕ. ಉತ್ತರ ಹೇಳಲು ತಿಳಿಯದೆ ಅವಳು ಸುಮ್ಮನೆ ನಿಂತಳು. ಅವರೇ, ಈ ಚೌಕ ಒದ್ದೆಯಾಗಿದೆ, ಒಂದು ಒಣಗಿದ ಟವಲು ಕೊಡು ಎಂದರು. ಅವಳು ಕೊಟ್ಟ ಟವೆಲು ಸುತ್ತಿಕೊಂಡು ಅದೇ ಮಂಚದ ಮೇಲೆ ಕುಳಿತರು. ಸತ್ಯ ಕೇಳಿದಳು, ವೆಂಕಟೇಶ, ಜಯಮ್ಮ ಹೇಗಿದ್ದಾರೆ? ಗಂಡು ಮಗು ಹೇಗಿದೆ? ಅವನು ಚೆನ್ನಾಗಿದ್ದಾನೆ. ಅವಳನ್ನು ಮಗುನು ನಾನು ನೋಡಿ 3 ತಿಂಗಳಾಯಿತು. ಯಾಕೆ? ನಾನೀಗ ತ್ವಾಟದಲ್ಲಿದ್ದೀನಿ. ಅದ್ಯಾಕೆ ಎಂದು ಅವಳು ಆತಂಕದಿಂದ ಕೇಳಿದಳು. ಹೊಕ್ಕಳ್ಳಿ ಬಿಡು. ವೆಂಕಟೇಶನಾಗಲಿ ಜಯಮ್ಮನಾಗಲಿ ಏನಾದರೂ ಅಂದರೆ, ಹೊಕ್ಕಳ್ಳಿ ಬಿಡು ಅನ್ನಲ್ಲ, ಮತ್ತೆ ಕೇಳ್ತೀಯಲ್ಲ, ಜ್ಞಾನ ನೆಟ್ಟಿಗಿಲ್ವೇ ನಿಂಗೆ ಎಂದು ರೇಗಿಬಿಟ್ಟರು. ಅವಳು ಸುಮ್ಮನಾದಳು. ಮತ್ತೆ ಏನು ಮಾತನಾಡಬೇಕು, ಹೇಗೆ ಆಡಬೇಕು ಎಂಬುದೂ ತಿಳಿಯಲಿಲ್ಲ. ಅವರ ಸ್ವಭಾವ ಈಗ ಮೊದಲಿದ್ದಂತೆ ಇಲ್ಲ. ಸುಮ್ಮನೆ ರೇಗುತ್ತಿದ್ದಾರೆ. ಇದನ್ನು ವಾಸರಿಸುವ ತಾಳ್ಮೆ ಇಲ್ಲದೆ ವೆಂಕಟೇಶ ಅಥವಾ ಜಯಮ್ಮ ಏನಾದರೂ ಎದುರು ಮಾತನಾಡಿ ಇವರು ಸಿಟ್ಟು ಮಾಡಿಕೊಂಡು ತೋಟಕ್ಕೆ ಹೋಗಿದ್ದಾರೆಯೇ ಎಂದು ಮನಸ್ಸಿನಲ್ಲೇ ತರ್ಕಿಸಿದಳು. ಅಪ್ಪ, ಸ್ವಲ್ಪ ಹೊತ್ತು ಮಲಿಕಣ್ಣಿದ್ದೆ ಮಾಡು, ಬಸ್ಸಿನಲ್ಲಿ ಬಂದು ಆಯಾಸವಾಗಿದೆ ಎಂದಳು. ಆಯಾಸವಾಗೋಕ್ಕೆ ನಂಗೇನಾಗಿದೆ, ಕಲ್ಲುಗುಂಡಿನ ಹಾಗಿದ್ದೀನಿ ಎನ್ನುತ್ತಾ ಅವರು ಮತ್ತೆ ರೇಗಿದರು. ಅಷ್ಟರಲ್ಲಿ 4 ಗಂಟೆಯಾಗುತ್ತಿತ್ತು. ತಕ್ಷಣ ಹೊರಡದಿದ್ದರೆ ಬಸ್ಸು ಹಿಡಿದು 5 ಗಂಟೆಯ ಒಳಗೆ ಅಂಗಡಿ ಮುಟ್ಟುವುದು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅಂಗಡಿಗೆ ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು ಎಂದು ಹೇಳಿ ಅವಳು ಹೊರಟಳು. ನೀನು ಈ ಕೂಲಿ ಕೆಲಸಕ್ಕೆ ಹೋಗದೇ ಇದ್ರೆ ಏನಾಗುತ್ತೆ? ಅವರು ಕೇಳಿದರು. ಅದ ಆಮೇಲೆ ಯೋಚನೆ ಮಾಡಬಹುದು. ಅವರ ಹತ್ತಿರ ಸೇರಿಕೊಂಡ ಮೇಲೆ ತುಂಬ ವ್ಯಾಪಾರದ ದಿನ ಹೇಳದೆ ಕೇಳದೆ ತಪ್ಪಿಸಿಕೊಂಡು ಅವರಿಗೆ ತೊಂದರೆ ಮಾಡಬಾರದು. ನಾನು 9 ಗಂಟೆ ಹೊತ್ತಿಗೆ ಬರ್ತೀನಿ ಎಂದು ಹೇಳಿ ಅವಳು ಹೊರಟೇ ಹೋದಳು. ಕೋಣೆಯ ಬಾಗಿಲು ಹಾಕಿಕೊಂಡು ಅವರು ಮಂಚದ ಮೇಲೆ ಕಾಲು ನೀಡಿ ಮಲಗಿದರು. ಸ್ವಲ್ಪ ಹೊತ್ತಿಗೆ ನಿದ್ರೆ ಬಂತು. ಎಚ್ಚರವಾದಾಗ ಬೆಟ್ಟಯ್ಯನವರು ಬಾಗಿಲು ಬಡಿಯುತ್ತಿದ್ದರು. ಎದ್ದು ಬಾಗಿಲು ತೆರೆದ ಅವರನ್ನು ನೋಡಿ ಬೆಟ್ಟಯ್ಯ ಕೇಳಿದರು, ಇದೇನು ಸ್ವಾಮಿಯವರೇ ಹಿಂಗಿದ್ದೀರಿ? ಪಂಚೆ ಅಂಗಿ ಎಲ್ಲ ಯಾಕೆ ತೆಗೆದು ಹಾಕಿದ್ರಿ? ಮೋಟಾರ್ನಾಗೆ ನಿನ್ನ ಮುಟ್ಟಿಸ್ಕೊಂಡಿದ್ನಲ್ಲಯ್ಯ, ಸ್ನಾನ ಮಾಡಿ ಒಗೆದು ಹಾಕಿದೆ. ಬೆಟ್ಟಯ್ಯನವರಿಗೆ ತಕ್ಷಣ ಪೆಚ್ಚಾಯಿತು. ತಾವು ಈಗ ಬರಲೇಬಾರದಾಗಿತ್ತು ಎನಿಸಿತು. ಮೋಟಾರಿನಲ್ಲಿ ಇವರನ್ನು ಮುಂದೆ ಕೂರಿಸಿ ಅವರು ಹಿಂಭಾಗದ ಬೇರೆ ಸೀಟಿನಲ್ಲಿ ಕೂತಿದ್ದರು. ಇವರೇ ಹತ್ತಿರ ಬಂದು ತಮ್ಮ ಪಕ್ಕದಲ್ಲಿ ಕೂರುವಂತೆ ಕರೆದರು. ಪರವಾಗಿಲ್ಲ ಬಿಡ್ರಿ ಎಂದದ್ದಕ್ಕೆ, ಮಡಿಗಿಡಿಯೆಲ್ಲ ಸುಳ್ಳು ಬಾರಯ್ಯ ಎಂದು ಕೈ ಹಿಡಿದು ಎಬ್ಬಿಸಿಕೊಂಡು ಹೋಗಿದ್ದರು. ದಾರಿಯ ಉದ್ದಕ್ಕೂ ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ಈಗ ಹೀಗೆನ್ನುತ್ತಿದ್ದಾರೆ. ಜನ ಹೇಳುವಂತೆ ಇವರಿಗೆ ಬುದ್ಧಿ ತಿರುಗಿರುವುದೇ ನಿಜ ಎಂದುಕೊಂಡು ಅವರು, ಒಳ್ಳೆದಾಯ್ತು, ನೀವು ಕುಂತ್ಕೊಳ್ಳಿ, ನಾನು ಇಲ್ಲೇ ಹೊಸಲತಾವ ಕುಂತ್ಕತ್ತೀನಿ ಎಂದರು. ಕುರ್ಚಿ ಮೇಲೆ ಕುತ್ಕ ಬಾ, ಜಾತಿಗೀತಿಯೆಲ್ಲ ಸುಳ್ಳು. ವಸಿಷ್ಠ ಮಹರ್ಷಿಗಳ ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷತ್ರಿಯತ್ವ, ಶೂದ್ರತ್ವ, ದಾಸತ್ವ ಎಲ್ಲ ಬ್ರಹ್ಮವೇ ಆಗುತ್ತೆ ಎಂಬ ಇವರ ಮಾತು ಅವರಿಗೆ ಅರ್ಥವಾಗಲಿಲ್ಲ. ಸುಮ್ಮನೆ ಒಂದು ಕುರ್ಚಿಯನ್ನು ಸ್ವಲ್ಪ ದೂರವೇ ಎಳೆದುಕೊಂಡು ಕುಳಿತರು. ನೋಡು, ನಾನು ಅಪ್ಪ ಅಪರೂಪಕ್ಕೆ ಬಂದಿರುವಾಗ ಅವಳು ಈಗ ಅಂಗಡಿ ಚಾಕರಿಗೆ ಹೋದಳು, ಹೋಗಬಹುದೇನಯ್ಯ? ಒಂದು ಕಡೆ ಚಾಕರಿ ಮಾಡ್ತಿರುವಾಗ ಅವರ ಟೈಮ್ ಕಾಯಬೇಕಲ್ಲ ಸ್ವಾಮಿಯವರೇ. ಆ ನನ್ನ ಮಗನ ಕೆಲಸ ಬಿಟ್ಟರೆ ಏನಾಗುತ್ತೆ? ಬಿಡಬಹುದು. ನಿಮಗೇನು ಊರಲ್ಲಿ ಜಮೀನಿಲ್ವಾ? ಕರ್ಕೊಂಡು ಹೋಗಿ ಮಡಿಕೊಳ್ಳಿ. ನಾನು ಅದೇ ಹೇಳ್ತೀನಿ. ಬೆಟ್ಟಯ್ಯನವರಿಗೆ ತಕ್ಷಣ ನೆನಪಾಯಿತು. ಅವರು ಈ ವಿಷಯವಾಗಿ ನೆನ್ನೆಯಿಂದ ಯೋಚಿಸುತ್ತಿದ್ದರು. ಇವರಿಗೆ ಹೇಳಲು ಇದೇ ಸಮಯವೆಂದು ಭಾವಿಸಿದರು. ನೋಡಿ, ಈಗ ಹೆಣ್ಣು ಮಕ್ಕಳಿಗೆ ಅಪ್ಪನ ಆಸ್ತಿಯಲ್ಲಿ ಸಮಪಾಲು ಬರಬೇಕು ಅಂತ ಸರ್ಕಾರ ಕಾನೂನೇ ಮಾಡ್ಯದೆ. ನಿಮ್ಮದು ಅರ್ಧ ದೇವರ ಇನಾಮತಿ, ಇನ್ನರ್ಧ ಸ್ವಂತದ್ದು.
ಸ್ವಂತ ಜಮೀನಿನಲ್ಲಿ ಮಗಳಿಗೆ ಅರ್ಧ ಹ್ಯಾಂಗೂ ಕೊಡಬೇಕು. ಈಗಲೇ ಕೊಟ್ಟು ಬಿಡಿ. ಈ ಚಾಕರಿ ಮಾಡ್ಕೊಂಡಿರೋದ್ ಬದಲು ಊರಲ್ಲಿ ಸುಖವಾಗಿರ್ಲಿ. ಈ ಮಾತು ತಕ್ಷಣ ಅವರ ತಲೆಯನ್ನು ಹೊಕ್ಕಿತು. ಶಾಭಾಸ್ ಕೆಲಸ ಕಣಯ್ಯ ಇದು. ವೆಂಕಟೇಶ ಬುದ್ಧಿವಂತ. ಸರ್ಕಾರ ಕಾನೂನು ಮಾಡಿದ್ರೂ ಅವನು ಅವಳಿಗೆ ದಕ್ಕೋಕ್ಕೆ ಬಿಡೋಲ್ಲ. ಆದರೆ ಮದುವೆಯಾಗಿ ಹೋಗೋ ಹೆಣ್ಣು ಮಗಳಿಗೆ ಭೂಮಿ ಬಿಟ್ರೆ ಹರಿದು ಹೋಗೋಲ್ವೇನಯ್ಯ? ಅಂಥ ಕಾಲ ಬಂದರೆ ಒಂದೀಟು ದುಡ್ಡು ಕೊಟ್ಟು ವಾಪಸ್ಸು ಬರಿಸ್ಕೊಳ್ಳೋದು. ಅವರ ತಲೆ ಅದನ್ನೇ ಕುರಿತು ಯೋಚಿಸುತ್ತಿತ್ತು. ಮತ್ತೆ ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟರು. ಮಾತನಾಡಲು ತೋಚದ ಬೆಟ್ಟಯ್ಯನವರು ಸುಮ್ಮನಾದರು. ಕೊನೆಗೆ ಇವರೇ ಕೇಳಿದರು, ಇವಳಿಗೆ ಒಂದು ಗಂಡು ಹುಡುಕಿ ಮದುವೆ ಮಾಡಿದ್ರೆ ಆಗುಲ್ವೇನಯ್ಯ? ಮಾಡ್ಕಂತೀರಾ ಅಂತ ಕೇಳ್ರಿ. ಹ್ಞೂ ಅಂದರೆ ಮಾಡ್ಬೋದು, ಬ್ಯಾಡ ಅಂದರೆ ಏನು ಮಾಡೋಕ್ಕಾಯ್ತದೆ? ಹೆಣ್ಣು ಹುಡುಗಿ ಮದುವೆ ಇಲ್ಲದೆ ಇದ್ರೆ ಹೇಗಯ್ಯ? ಬ್ಯಾಡದೇ ಇದ್ದವರಿಗೆ ಬ್ಯಾಡ. ನಾನು ಆಶ್ರಮದಲ್ಲಿದ್ದಾಗ ಎಂಬ ಮಾತನ್ನು ಮಧ್ಯಕ್ಕೆ ತಡೆದು ವೆಂಕಟರಮಣಯ್ಯನವರು ಆ ಆಶ್ರಮದ ಮಾತು ಆಡಬೇಡ ಎಂದು ಬಿಟ್ಟರು. ಬೆಟ್ಟಯ್ಯನವರು ಸಂಜೆ 7 ಗಂಟೆಯವರೆಗೂ ಇಲ್ಲೇ ಇದ್ದರು. ತಮಗೆ ಕೆಲಸವಿರುವುದಾಗಿ ಹೇಳಿ ಅನಂತರ ಹೊರಟರು. ತಾವು ನಾಳೆ ಬೆಳಗಿನ ಮೋಟಾರಿಗೆ ಊರಿಗೆ ಹೋಗುವುದನ್ನು ಆಗಲೇ ತಿಳಿಸಿದರು. ತಾವು ಇಲ್ಲಿ ಎಷ್ಟು ದಿನ ಇರುವುದೋ ವೆಂಕಟರಮಣಯ್ಯನವರಿಗೆ ಗೊತ್ತಿಲ್ಲ. ಅವರು ಆ ಬಗೆಗೆ ಯೋಚಿಸಿಯೂ ಇರಲಿಲ್ಲ. ಸರಿ ಕಣಪ್ಪ ಎಂದು ಹೇಳಿ ಅವರನ್ನು ಕಳಿಸಿದರು. ಸತ್ಯ 9 ಗಂಟೆಯ ಹೊತ್ತಿಗೆ ಬಂದಳು. ಬಂದ ತಕ್ಷಣ ಅಕ್ಕಿ ತೊಳೆದು ಸ್ಟೋವಿನ ಮೇಲೆ ಅನ್ನಕ್ಕಿಟ್ಟು ಹುಳಿ ತರಲು ಹೋಟೆಲಿಗೆ ಹೋದಳು. ಬರುವ ಹೊತ್ತಿಗೆ ಅನ್ನ ಕುದಿಯುತ್ತಿತ್ತು. ಅದನ್ನು ತೊಳಸಿ ಪೂರ್ತಿ ಬೆಂದ ನಂತರ ಕೆಳಕ್ಕಿಟ್ಟು ಹಸಿವಾಗಿಲ್ಲವೆಂದರೂ ಅಪ್ಪನಿಗೆ ಬಲವಂತ ಮಾಡಿ ಬಡಿಸಿ ತಾನು ಊಟ ಮಾಡಿದಳು. ಅವರನ್ನು ಮಂಚದ ಮೇಲೆ ಮಲಗಿಸಿ ತಾನು ನೆಲದ ಮೇಲೆ ಒಂದು ಮಂದಲಿಗೆ ಹಾಕಿಕೊಂಡು ಅದರ ಮೇಲೆ ದುಪ್ಪಟಿ ಹಾಸಿ ಮಲಗಿದಳು. ತಂದೆ ಕೇಳಿದರು, ಮಗು 10 ಅಲ್ಲ 15,000 ಖರ್ಚಾಗ್ಲಿ, ಒಂದು ಗಂಡು ಹುಡುಕಿ ಮದುವೆ ಮಾಡ್ತೀನಿ ನಿಂಗೆ, ಸುಖವಾಗಿರು. ಅವಳು ಮಾತನಾಡಲಿಲ್ಲ. ಅವರೇ ಏನಂತೀಯಾ ಎಂದರು. ಮದುವೆ ಬೇಡಪ್ಪ, ನಾನು ಹೀಗೆ ಸುಖವಾಗಿದ್ದೀನಿ, ನನ್ನ ಬಲವಂತ ಮಾಡಬ್ಯಾಡಿ. ಅವರು ಆ ಬಗೆಗೆ ಹೆಚ್ಚು ಮಾತನಾಡಲಿಲ್ಲ. ಸುಮ್ಮನೆ ಮಲಗಿದರು. ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿ ನಿದ್ದೆಯೂ ಮಾಡಿದರು. ಸತ್ಯಳೆ ನಿದ್ದೆ ಬರದೆ ಹೊರಳಾಡುತ್ತಿದ್ದಳು. ಬೆಳಗ್ಗೆ ಎದ್ದ ತಕ್ಷಣ ಅವರು ಕೇಳಿದರು, ನೀನು ಎಷ್ಟೊತ್ತಿಗೆ ಅಂಗಡಿಗೆ ಹೋಗಬೇಕು? 11:15 ಹೊರಟರೆ ಸಾಕು. ನಾನು ಊರಿಗೆ ಹೋಗ್ತೀನಿ, ಜೊತೆಯಲ್ಲಿ ಬಂದು ಮೋಟಾರಿಗೆ ಕೂರಿಸಿಬಿಡು. ಇವತ್ತೇ ಯಾಕೆ ಹೋಗ್ತೀಯಾ? ಒಂದು 4 ದಿನ ಇರು. ಇಲ್ಲ, ನನಗೆ ಅರ್ಜೆಂಟ್ ಕೆಲಸವಿದೆ, ಬಲವಂತ ಮಾಡಬೇಡ. ಏನು ಕೆಲಸ? ನಿಂಗ್ಯಾಕೆ ಅಧಿಕ ಪ್ರಸಂಗಿತನ ಹೆಣ್ಣು ಹುಡುಗಿಗೆ ಎಂದು ರೇಗಿಬಿಟ್ಟರು. ಅವಳು ಮಾತನಾಡದೆ ಸುಮ್ಮನೆ ಸ್ನಾನಕ್ಕೆ ಹೋದಳು. ಸ್ನಾನ ಮಾಡಿ ಬಂದ ಮೇಲೆ ಅವರು ತಮ್ಮ ಹತ್ತಿರವಿದ್ದ ದುಡ್ಡಿನಲ್ಲಿ 180 ರೂಪಾಯಿಗಳನ್ನು ತೆಗೆದು ಮಂಚದ ತುದಿಯ ಮೇಲಿಟ್ಟು, ಮಗು ಇದ ತಗ, ಒಂದಿಷ್ಟು ಒಳ್ಳೆ ಬಟ್ಟೆ ಬರೇನಾದರೂ ಮಾಡ್ಕ ಎಂದರು. ಅಪ್ಪ ನನಗೆ ಬೇಡ, 6 ಕಾಸೋ 3 ಕಾಸೋ ಸಂಬಳ ಬರ್ತಿದೆಯಲ್ಲ ಎಂಬ ಅವಳ ಮಾತಿಗೆ ಸಿಟ್ಟು ಬಂದು, ಬರ್ತಿದೆಯಂತೆ ಈ ಕತ್ತೇಲೌಡಿಗೆ, ನಾನು ಹುಟ್ಟಿಸಿ ಸಾಕಿ ಸಲಹಿ ಮಾಡಿದ್ದಕ್ಕೆ ಬೇಡ ಅಂತಾಳೆ ಎಂದರು. ಮತ್ತೆ ಮಾತನಾಡದೆ ಅವಳು ನೋಟುಗಳನ್ನು ತೆಗೆದಿಟ್ಟುಕೊಂಡಳು. ಅವರು ಸ್ನಾನಕ್ಕೆ ಹೋದರು. ಅಷ್ಟರಲ್ಲಿ ಅವಳು ಅನ್ನಕ್ಕಿಟ್ಟು ಹೋಗಿ ಹುಳಿ ತಂದಳು. ಅವರು ಸ್ನಾನ ಮಾಡಿ ಬಂದ ಮೇಲೆ ಕೇಳಿದಳು, ಅಪ್ಪ ನೀನು ಸಿಟ್ಟು ಮಾಡ್ಕಬೇಡ, ನಿನ್ನ ಜನಿವಾರ ಎಲ್ಲಿ ಕಾಣುಲ್ಲ? ಸನ್ಯಾಸಿಗೆಂಥ ಜನಿವಾರ? ಈ ಉತ್ತರದಿಂದ ಅವಳ ಸಂಭ್ರಾಂತಿ ಇನ್ನೂ ಹೆಚ್ಚಾಯಿತು. ಯಾವಾಗಿನಿಂದ ಸನ್ಯಾಸಿಯಾದೆ ಎಂದು ಕೇಳಿದಳು. ಜನ್ಮಾಂತರದಿಂದ ಎಂಬ ಉತ್ತರದಿಂದ ಅವಳ ಕುತೂಹಲ ಇನ್ನೂ ಹೆಚ್ಚಾಯಿತು. ಸ್ಪಷ್ಟವಾಗಿ ಮಾತನಾಡಲು ಅವರಿಗೆ ಇಷ್ಟವಿಲ್ಲವೆಂದು ಸುಮ್ಮನಾದಳು. 10 ಗಂಟೆಯ ಹೊತ್ತಿಗೆ ಇಬ್ಬರದು ಊಟವಾಯಿತು. ನೀರು ಮಜ್ಜಿಗೆಯಲ್ಲಿ ಅನ್ನ ಉಂಡು ಮುಗಿಸುವಾಗ ಅವರು, ಮಗು ಹೀಗೆ ಹೊಟ್ಟೆ ತುಂಬ ಉಂಡು ಎಷ್ಟು ಯುಗವಾಗಿತ್ತು ಎಂದರು. ಈ ಮಾತಿನಿಂದ ಅವಳ ಅಂತಃಕರಣ ಕಲಕಿತು. ಅಪ್ಪ ಯಾವುದನ್ನೂ ಬಾಯಿಬಿಟ್ಟು ಹೇಳುವುದಿಲ್ಲ. ಊರಿನಲ್ಲಿ ಏನು ನಡೆಯಿತು, ಇವರು ಯಾಕೆ ಹೀಗೆ ಆಗಿದ್ದಾರೆ ಎಂಬುದನ್ನು ತನಗೆ ತಿಳಿಸುವವರು ಯಾರೂ ಇಲ್ಲ. ಇವರನ್ನು ಬಿಡಿಸಿ ಕೇಳಿದರೆ ಯಾವಾಗ ರೇಗುತ್ತಾರೋ ಗೊತ್ತಾಗುವುದಿಲ್ಲ.
ಬೆಟ್ಟಯ್ಯನವರನ್ನಾದರೂ ಕಂಡು ತಿಳಿಯಬೇಕು ಎಂದುಕೊಂಡಳು. ಆಟೋ ರಿಕ್ಷಾದಲ್ಲಿ ಕುಳಿತು ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡಿಗೆ ಬಂದಾಗ, ನನಗೆ ತಾವರೆಕೆರೆಯಲ್ಲಿ ಕೆಲಸವಿದೆ, ಸೀದಾ ಅಲ್ಲಿಗೆ ಹೋಗೋ ಮೋಟಾರಿನಲ್ಲಿ ಕೂರಿಸು ಎಂದರು. ಏನು ಕೆಲಸ ಎಂದು ಕೇಳಿದರೆ ರೇಗಿಯಾರೆಂದು ಯೋಚಿಸಿ ಅವಳು ಸುಮ್ಮನೆ ಆ ಬಸ್ಸನ್ನು ವಿಚಾರಿಸಿ ಅದರಲ್ಲಿ ಕೂರಿಸಿದಳು. ಅವಳ ಅಂಗಡಿ ಮತ್ತು ಕೋಣೆಯ ವಿಳಾಸಗಳನ್ನು ಅವರು ಬರೆಸಿಕೊಂಡರು. ತನ್ನ ಅಂಗಡಿಯ ವೇಳೆಯಾಗುವ ತನಕ ಅಲ್ಲಿದ್ದು ಅವಳು ಹೊರಟು ಹೋದಳು. ತಾವರೆಕೆರೆಯ ಲಾಯರ್ ಕೃಷ್ಣಪ್ಪನವರು ಇವರಿಗೆ ಮೊದಲಿನಿಂದ ಗೊತ್ತಿದ್ದವರು. ಸಂಜೆ 5 ಗಂಟೆಗೆ ಬಸ್ಸಿನಿಂದ ಇಳಿದು ಇವರು ಸೀದಾ ಅವರ ಮನೆಗೆ ಹೋದರು. ನನ್ನ ಸ್ವಂತ ಆಸ್ತಿಲಿ ಮಗಳಿಗೆ ಅರ್ಧ ಪಾಲು ಬರೆದು ರಿಜಿಸ್ಟ್ರು ಮಾಡಬೇಕು ಅಂತಿದ್ದೀನಿ. ನೀವು ಕಾಗದ ಬರೆದು ನಾಳೆ ಬೆಳಗ್ಗೆ ರಿಜಿಸ್ಟ್ರು ಮಾಡಿಸಿಕೊಡಬೇಕು ಎಂಬ ಇವರ ಮಾತಿಗೆ ಅವರು, ಹೆಣ್ಣು ಮಕ್ಕಳಿಗೂ ಸಮಪಾಲು ಬರಬೇಕು ಅಂತ ಸರ್ಕಾರಿ ಕಾನೂನೇ ಆಗಿದೆ. ನೀವು ಬರೆದು ರಿಜಿಸ್ಟ್ರೇಷನ್ನಿಗೆ ದುಡ್ಡು ಖರ್ಚು ಮಾಡುವ ಕಾರಣವೇ ಇಲ್ಲ ಎಂದರು. ನನ್ನ ಮಗ ತುಂಬ ಬುದ್ಧಿವಂತ, ಖರ್ಚಾದರೂ ಸರಿ, ರಿಜಿಸ್ಟ್ರೇ ಮಾಡಿಸ್ಬೇಕು ಅಂತಿದ್ದೀನಿ. ಅದಕ್ಕೇನಂತೆ? ಸರ್ವೆ ನಂಬರು ದುಡ್ಡು ತಂದಿದ್ದೀರಾ? ಸರ್ವೆ ನಂಬರು ಬಾಯಲ್ಲೇ ಇದೆ. ನಾಳೆ ಬೆಳಗ್ಗೆ ಬ್ಯಾಂಕ್ ತೆಗೆದ ಮೇಲೆ ದುಡ್ಡು ತರ್ತೀನಿ. ಬೆಳಗ್ಗೆ ಲಾಯರು ಹೇಳಿದಂತೆ ಛಾಪಾ ಕಾಗದ ತಂದರು. ತೋಟದಲ್ಲಿ ಪೂರ್ವ ದಿಕ್ಕಿನ ಅರ್ಧ ಎಂದರೆ ಈಗ ತಾವು ವಾಸಿಸುತ್ತಿರುವ ಗುಡಿಸಲು ಮತ್ತು ಕೊಳದ ಭಾಗದ ಒಟ್ಟು 150 ಮರ, 6 ಎಕರೆಯಲ್ಲಿ ಅರ್ಧ ಎಂದರೆ 3 ಎಕರೆ ಹೊಲ, 1 ಎಕರೆ ಗದ್ದೆ ಮಗಳಿಗೆ ಬರಬೇಕು. ಹಾಲಿ ಇರುವ ಮನೆ ಪೂರ್ತಿ ವೆಂಕಟೇಶನಿಗೇ ಸೇರಬೇಕು. ಅದರ ಬದಲು ಮನೆ ಕಟ್ಟಿಸಿಕೊಳ್ಳಲು ತಮ್ಮ ಬ್ಯಾಂಕಿನ ಹಣದಲ್ಲಿ ಅವಳಿಗೆ 10,000 ಹೋಗಬೇಕು. ಉಳಿದ ದುಡ್ಡಿನಲ್ಲಿ ಅವಳು ಮತ್ತು ವೆಂಕಟೇಶನಿಗೆ ತಲಾ ಅರ್ಧ ಅರ್ಧದಂತೆ ಸೇರಬೇಕು. ಇನಾಮತಿ ಜಮೀನು ಮಾತ್ರ ವೆಂಕಟೇಶ ಪೂಜೆ ಮಾಡಿದರೆ ಪೂರ್ತಿ ಅವನದು ಎಂದು ಬರೆದು ಅದೇ ದಿನ ರಿಜಿಸ್ಟರ್ ಮಾಡಿಸಿ ಊರಿಗೆ ಹೊರಟರು. ಊರಿನ ಬಸ್ಸು ಹತ್ತುವ ಮೊದಲು ಜ್ಞಾಪಿಸಿಕೊಂಡವರಂತೆ ಬಸ್ ಸ್ಟ್ಯಾಂಡಿನ ಎದುರಿಗೆ ಇರುವ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಅಂಗಡಿಯಲ್ಲಿ 25 ಜೊತೆ ಜನಿವಾರಗಳನ್ನು ಕೊಂಡು ಅಡಿಕೆ ಪಟ್ಟೆಯಲ್ಲಿ ಕಟ್ಟಿಸಿ ಭಯ ಭಕ್ತಿಗಳಿಂದ ಕೈಲಿ ಹಿಡಿದುಕೊಂಡು ಬಸ್ ಹತ್ತಿದರು.